ಕರ್ನಾಟಕದಲ್ಲಿ ನಿನ್ನೆ ಬಂದವರು ಮುಖ್ಯಮಂತ್ರಿ ಎದುರುಗಡೆನೇ ಶರಣಾಗಿದ್ದು ನಕ್ಸಲೀಯರು. ಇನ್ನೂ ಕೂಡ ಶಸ್ತ್ರಾಸ್ತ್ರಗಳನ್ನು ಸರೆಂಡರ್ ಮಾಡಿಲ್ಲ. ಯಾವ್ಯಾವ ಶಸ್ತ್ರಾಸ್ತ್ರಗಳಿವೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಕ್ಸಲೀಯರೇನು ಸುಮ್ಮನೆ ಓಡಾಡ್ತಿರಲಿಲ್ಲ, ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡೇ ಓಡಾಡ್ತಾ ಇದ್ರು. ಶಸ್ತ್ರಸಜ್ಜಿತರಾಗಿಯೇ ಚಿಕ್ಕಮಗಳೂರು ಸುತ್ತಮುತ್ತ ಭಾಗದಲ್ಲಿ ಓಡಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂಗೆ 4 ತಿಂಗಳ ಹಿಂದೆ ಗುಪ್ತಚರ ಮಾಹಿತಿ ಇತ್ತು. ಆದರೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಅವರು ಸಬ್ಮಿಟ್ ಮಾಡಿಲ್ಲ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳ್ತಾರೆ ನೋಡೋಣ. ಅವರು ಶಸ್ತ್ರಾಸ್ತ್ರ ಏನು ಅವ್ರ ಹತ್ರ ಇರಲಿಲ್ಲ. ಅವರು ಬಂದಾಗ ಅವ್ರ ಶಸ್ತ್ರಾಸ್ತ್ರ ಇರಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಏನು ಅದನ್ನ ಇವಾಗೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವರು ಶಸ್ತ್ರಾಸ್ತ್ರನ ಬಿಟ್ಟೇ ಬಂದಿದ್ದಾರೆ. ಅವರು ಅಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಅದೆಲ್ಲ ಈಗ ಪೊಲೀಸ್ನವರು ಹುಡುಕ್ತಾರೆ. ಮೋರ್ ಆರ್ ಲೆಸ್ ಎಸ್ 99% ಎಂಡ್ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಅವರು ಬೇರೆ ರಾಜ್ಯದವರು ಇದ್ದಾರೆ. ಅವರಿಗೆ ಮುಖ್ಯಮಂತ್ರಿಗಳ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೇಸ್ಗಳೆಲ್ಲ ಆ ರಾಜ್ಯದಲ್ಲಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇರೋದರ ಜೊತೆಗೆ ಆ ರಾಜ್ಯದಲ್ಲೂ ಕೂಡ ಅವರಿಗೆ ಸಂಬಂಧಪಟ್ಟ ರಾಜ್ಯದಲ್ಲಿ ಕೇಸಸ್ಗಳಿದ್ದಾವೆ. ಆದ್ದರಿಂದ ಆ ರಾಜ್ಯದ ಸರ್ಕಾರನೂ ಕೂಡ ತೀರ್ಮಾನ ಮಾಡಬೇಕಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮುಖ್ಯಮಂತ್ರಿ ಕೇರಳ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ.